ಹೇಳ್ರಪ್ಪ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. 100cc ಟ್ರೂ ಸ್ಟ್ರೋಕ್ ಇಂಜಿನ್ ಇಂಥ ಗಾಡಿ ಮೇಂಟೈನ್ ಮಾಡೋಕ್ಕೂ ಡಬ್ಬಲ್ ಗುಂಡಿಗೆ ಇರೋಕ್ಕೂ ಇದ್ರ ಕಲರ್ ನೆಕ್ಸ್ಟ್ ಲೆವೆಲ್ ಕಲರ್. ಇದು ಸ್ಪೀಡೋಮೀಟರ್ ಇದೆ, ಸ್ಪೀಡೋಮೀಟರ್ ಕೂಡ ವರ್ಕ್ ಆಗುತ್ತೆ. ಹೈ ಬೀಮು ಲೋ ಬೀಮ್ ತೋರಿಸುತ್ತೆ, ಮತ್ತು ನ್ಯೂಟ್ರಲ್ಲು ಮತ್ತು ಲೆಫ್ಟ್ ಟರ್ನು ರೈಟ್ ಟೈರ್ನು ತೋರಿಸುತ್ತೆ. ಮತ್ತು ಸ್ಪೀಡೋಮೀಟರ್ ಕೂಡ ವರ್ಕ್ ಆಗ್ತಿದೆ. ಇಲ್ಲಿ ನೋಡಿ ನಮ್ಮ ಲವರ್ ಬಾಯ್ ಕುಂತಿದ್ದಾನೆ. ಯಾಕೋ ಬಾರಿ ಬ್ಯುಸಿ ಆಗ್ಬಿಟ್ಟೆ ಅನ್ಸಿ. ಇರ್ಲಿ ಮಾತಾಡ, ಯಾರಿಗೂ ಗೊತ್ತು ಒಳಗೆ ಯಾರ ಜೊತೆ ಮಾತಾಡ್ತೀಯ ಅಂತ. ಸಿಂಗಲ್ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತಲ್ಲ ಗುರು. ಏನ್ ಸೌಂಡ್ ಗುರು ಇದು. ಕಣ್ಣು ಮುಚ್ಕೊಂಡು 100 ರೀಚ್ ಆಗ್ಬೋದು ಗುರು. ಇದರಲ್ಲಿ 100 ಅಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಫೀಲೇ ಕೊಡೋದಿಲ್ಲ ಇದು. ಏನಿದೆ ಮಗ ಈ ಗಾಡಿ ಬಗ್ಗೆ ಹೇಳಕ್ಕೆ, ಎಲ್ರಿಗೂ ಗೊತ್ತಿರೋದೇ ಇದು. ಈ ಬಗ್ಗೆ ಕೇಳಿದ್ರೆ ಅಷ್ಟೇ. ಇದ್ರಲ್ಲಿ ಟಾಪ್ ಸ್ಪೀಡ್ ಏನಿಲ್ಲ ಅಂದ್ರೆ 140 ತೋರಿಸಿದ್ದಾರೆ. ಆರಾಮಾಗಿ ಕಣ್ಣು ಮುಚ್ಕೊಂಡು 100 × 120 ಆರಾಮಾಗಿ ಇದ್ರಲ್ಲಿ ಹೋಗ್ಬೋದು. 120 ಹೋಗ್ತಾ ಇದೀವಿ ಅನ್ನೋ ಫೀಲೇ ಕೊಡಲ್ಲ, ಎಲ್ಲೂ ಶೇಕ್ ಆಗೋದಿಲ್ಲ ಗಾಡಿ. ಬೇರೆ 100cc ಗಾಡಿಗಳು ಕಂಪೇರ್ ಮಾಡ್ಕೊಂಡ್ರೆ ಇದು ಬೆಸ್ಟ್ ಗಾಡಿ ಅಂತಾನು ಕರಿಬಹುದು ಇದನ್ನ. ಬೇರೆ ಗಾಡಿಗಳು 100 ರೀಚ್ ಆಗ್ತಿದ್ದಂಗೆ ಏನಿಲ್ಲ, ಎಂಟೈರ್ ಗಾಡಿ ಶೇಕ್ ಆಗುತ್ತೆ. ಇದು 100 ಹೋಗಿ 120 ರೀಚ್ ಆದ್ರೂ ಒಂಚೂರು ಶೇಕ್ ಆಗಲ್ಲ. ಅದಕ್ಕೆ ಹೆಮ್ಮೆ ಪಡ್ಬೇಕು ಗುರು. ಸಸ್ಪೆನ್ಷನ್ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಈ ಕಾಲದಲ್ಲಿ ಇಂಥ ಗಾಡಿಗಳು ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಅಂತದ್ರಲ್ಲಿ ಇಂಥ ಗಾಡಿ ಮೇಂಟೈನ್ ಮಾಡೋಕ್ಕೂ ಡಬ್ಬಲ್ ಗುಂಡಿಗೆ ಇರಬೇಕು. ಲಾಸ್ಟ್ ವಿಡಿಯೋದಲ್ಲಿ 135 ರಿವ್ಯೂ ಮಾಡಿದ್ದೆ. RX 135 ರಿವ್ಯೂ ಮಾಡೋಕ್ಕಿಂತ ಮೊದಲು 100 ಹುಡುಕ್ತಿದ್ದೆ. 100 ಎಲ್ಲೂ ಸಿಕ್ಕಿರ್ಲಿಲ್ಲ. ರೇರ್ ಗಾಡಿ ಗುರು RX 100 ಸಿಗೋದು. ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಯಾರಿಗೂ. ಮಣ್ಣಿನ ಮಗ ಅಲ್ಲೋ, ಇಂಜಿನಿಯರಿಂಗ್ ಮಾಡಿ ಬಂದು ಮಣ್ಣಿನ ಮಗ ಆಗ್ತೀನಿ ಅಂತ ಅಲ್ಲೋ. ಮನೆಗೆ ಬಂದಾಗ ಮಣ್ಣಿನ ಮಗ ಆಗ್ಬೇಕಲ್ಲ. ಊರಲ್ಲಿದ್ದಾಗ ಎಂಥವ್ರು ರೈತರ ಮಕ್ಳು ತರ ಇರಕ್ತಾವಳ. ಏನ್ ಮಾಡ್ತೀವಿ ಬಿಡಿ, ಎಜುಕೇಶನ್ ಅದನ್ನೆಲ್ಲ ತಗೊಂಡು ನೆಪೋಟಿಸಮ್ ಅಷ್ಟೇ. ಸುಮಾರು 10-15 ವರ್ಷ ಗಾಡಿ ರನ್ನಿಂಗ್ ಅಲ್ಲಿ ಇತ್ತು. 10-15 ವರ್ಷದಲ್ಲಿ ಎಲ್ಲಾ ಗಾಡಿಗಳು ಬಗ್ಸಿ ಹೊಡೆದಿರೋಂಥದ್ದು ಲೆಜೆಂಡ್ ಗಾಡಿ ಅಂತಾನು ಕರೀತಾರೆ ಇದನ್ನ. ಏನ್ ಕಮ್ಮಿ ಯಾವ ಮಾಡ್ತಾ ಗುರು. ಯೂತ್ಸ್ ಗೆ ಅಟ್ರಾಕ್ಷನ್ ಆಗುವಂತ ಮೇನ್ ಗಾಡಿ ಗುರು ಇದು. ಮಿರರ್ ವಿಸಿಬಿಲಿಟಿ ಅಂತೂ ಮಸ್ತ್ ಇದೆ. ಆಕ್ಚುಲಿ ಇದ್ರದ್ದು ಆರನ್ ವರ್ಕ್ ಆಗಲ್ಲ. ಆರನ್ ಯಾಕೆ ಗುರು, ಇದ್ರ ಸೌಂಡ್ಗೆ ಎಲ್ಲ ಒಂದ್ ಸೈಡ್ ಹೋಗ್ತಾನೆ. ಆರನ್ ಅವಶ್ಯಕತೆ ಏನಿದೆ ಇದ್ರದ್ದು. ಏನ್ ಗಾಡಿ ಗುರು ಇದು, ಬಾಂಬ್ ಆಗಿದೆ ಗುರು ಗಾಡಿ ಅಂತೂ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಗಾಡಿ. ಇಂಥ ಗಾಡಿ ಮೇಂಟೈನ್ ಮಾಡೋಕ್ಕೂ ಯೋಗ್ಯತೆ ಇರಬೇಕು. KA 13 ಹಾಸನ್ ರಿಜಿಸ್ಟ್ರೇಷನ್ ಗಾಡಿ ಗುರು ಇದು. ಇವರು ಈ ಗಾಡಿ 10 ವರ್ಷದಿಂದ ಮೇಂಟೈನ್ ಮಾಡ್ತಿದ್ದಾರೆ. ಆದ್ರೂ ಶೋರೂಮ್ ಇಂತ ಬಂದಿರೋ ತರನೇ ಮೇಂಟೈನ್ ಮಾಡಿದ್ದಾರೆ ಈಗಲೂ ಕೂಡ. ನಿಮ್ಮ ಅಪ್ಪಾಜಿ ಎಷ್ಟು ವರ್ಷ ಆಯ್ತು ಗಾಡಿ ತಗೊಂಡು? 96 13 ಇಯರ್ಸ್. 30 ವರ್ಷ ಆಯ್ತು ಗಾಡಿ ತಗೊಂಡು. ನಾವೊಂದು 10-15 ವರ್ಷ ಅನ್ಕೊಂಡಿದ್ದಲ್ಲ. 30 ವರ್ಷದಿಂದ ಗಾಡಿ ಮೇಂಟೈನ್ ಮಾಡ್ತಾ ಇದ್ದೀರಾ? ರೆಡಿ ಮಾಡಿಸಿದ್ವಿ ಒಂದು 5 ವರ್ಷದಿಂದ. 5 ವರ್ಷದಿಂದ ರೆಡಿ ಮಾಡಿಸಿದ್ವಿ. ಅಲ್ಲಿ ಎಂತೆಂತ ಗಾಡಿಗಳಿದ್ ನಿಮ್ಮ ಅಪ್ಪಾಜಿಗೆ. ಈ ಗಾಡಿ ಮೇಲೆ ಏನಕ್ಕೆ ಅಷ್ಟೊಂದು ಆಸೆ? RX 100 ದಿ ಲೆಜೆಂಡ್. ಕರೆದ್ರೂ ತಪ್ಪಿಲ್ಲ ಗುರು, ಅಂತ ಗಾಡಿ ಇದು. ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ ನನಗೂ ಗೊತ್ತಿಲ್ಲ, ನನ್ನ ಫ್ರೆಂಡ್ ಕೇಳ ನೀರು. ಮಗ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಇದು? 25 ಪಕ್ಕ. ಸೀಟ್ ಅಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟಬಲ್ ಆಗಿದೆ ಗುರು. ಇದ್ರಲ್ಲಿ ಕುಂತ್ಕೊಂಡ್ರೆ ಯಾವುದೇ ತರದ ಬ್ಯಾಕ್ ಪೇನ್ ಬರೋದಿಲ್ಲ. ಮುಂದೆ ಕುಂತಿರೋರ್ಗಾಗ್ಲಿ ಹಿಂದೆ ಕುಂತಿರೋರ್ಗಾಗ್ಲಿ ಯಾವುದೇ ತರದ ಬ್ಯಾಕ್ ಪೇನ್ ಬರೋದಿಲ್ಲ. ಅಷ್ಟು ಕಂಫರ್ಟಬಲ್ ಆಗಿದೆ. ಇದು ಏನಿಲ್ಲ 10 ಲೀಟರ್ ಪೆಟ್ರೋಲ್ ಟ್ಯಾಂಕು. ಇದರಲ್ಲಿ ಏನಿಲ್ಲ ಅಂದ್ರು ಲೀಟರ್ಗೆ 25 ಕೊಡ್ತಾರಂತ ಓನರ್ ಹೇಳ್ತಿದ್ದಾರೆ. 25 × 10 500. 10 ಲೀಟರ್ ಪೆಟ್ರೋಲ್ ಆರಾಮಾಗಿ 500 ಕಿಲೋಮೀಟರ್ ಹೋಗ್ಬೋದು ಗುರು. 250 ಕೊಡುತ್ತೆ ಗುರು. ಮ್ಯಾಥ್ಸಲ್ಲಿ ಭಾಳ ವೀಕ್ ಇದ್ದೀನಿ. 10 ಲೀಟರ್ ಪೆಟ್ರೋಲ್ ಟ್ಯಾಂಕು ಏನಿಲ್ಲ ಅಂದ್ರೆ ಲೀಟರ್ 25 ಕೊಟ್ಟರು ಆರಾಮಾಗಿ 250 ಕಿಲೋಮೀಟರ್ ಆರಾಮಸೆ ಓಡಿಸ್ಬೋದು ಗುರು. 10-15 ವರ್ಷದ ಹಳೆ ಗಾಡಿ 25 ಮೈಲೇಜ್ ಕೊಡುತ್ತಂದ್ರೆ ಇದ್ರ ಮುಂದೆ ಯಾವ ಬೈಕ್ ತಗೊಂಡು ಏನ್ ಮಾಡ್ತೀರಾ? ದುಡ್ಡು ಎಂತವ್ ಬೇಕಾದ್ರೂ ಇಡ್ತಾನೆ. ಇಂಥ ಗಾಡಿಗಳು ಇಡೋವನೇ ಗುರು ನಿಜವಾದ ಶ್ರೀಮಂತ. ಫಸ್ಟ್ನೇ ಗೇರಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ನೋಡೋಣ ರೀ. ಏನು 20 ಲಾಸ್ಟ್ 40 45 ಲಾಸ್ಟ್. ಥರ್ಡ್ ಗೇರ್ ನೋಡೋಣ. 60 70 ಲಾಸ್ಟ್. ಫೋರ್ತ್ ಗೇರ್
ಫೋರ್ತ್ ಗೇರ್ ಹಾಕೋದೇ ಬೇಡ ಬೀರಿ, ಆರಾಮ್ಸೆ ಹೋಗುತ್ತೆ ಅದು, ಅದ್ರ ಅವಶ್ಯಕತೆನೇ ಇರೋದಿಲ್ಲ. 100ಕ್ಕೂ ರೀಚ್ ಆಗುತ್ತೆ ಆರಾಮಾಗಿದ್ದು. 100cc ಸೆಗ್ಮೆಂಟ್ ಅಲ್ಲಿ ಇಂಥದ್ದೊಂದು ಗಾಡಿ ರೆಡಿ ಮಾಡ್ಬೇಕಾದ್ರೆ ಮತ್ತೆ ಅದಕ್ಕೆ ಯಮಹಾ ಕಂಪನಿಯವರೇ ಬರಬೇಕು, ಇನ್ಯಾರ ಕೈಲೂ ಆಗೋದಿಲ್ಲ. ನಮ್ಗೆ ಆರನ್ ಇಲ್ಲ ಗುರು, ಇದ್ರ ಎಕ್ಸಾಸ್ಟೇ ನಮ್ಗೆ ಆರನ್. ಇದ್ರ ಮುಂದೆ ಅದನ್ನ ತಗೊಂಡು ಏನ್ ಮಾಡ್ತೀರಾ, ಬರೀ ಕಬ್ಬಣದ ಗಾಡಿ ಇದು ಗುಡು ಗಾಡಿ. ಬುಲೆಟ್ ಅಲ್ಲಿ ಇರೋನು ತಿರ್ಗಿ ನೋಡ್ತಾನೆ ಅಂದ್ರೆ ಗಾಡಿ ಗತ್ತು ಹೆಂಗಿರ್ಬೇಕು. ಬುಲೆಟ್ ಅಲ್ಲಿ ಇರೋನು ನೋಡಕ್ಕೂ RD ಇರೋನು ನೋಡ್ಬೇಕು. ಆಗಿದ್ದಾಗಾಯ್ತು ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಗಾಡಿ ಬಗ್ಗೆ ಹೇಳಕ್ ಇನ್ನೇನಿಲ್ಲ ಗುರು, ಈ ಗಾಡಿ ಬಗ್ಗೆ ನಂಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ. ಅವ್ರ ಗಾಡಿ ಅಂತೂ ಅಲ್ಟಿ. ಇದೇನ್ ಬಾಕ್ಸ್ ಅಂತ ಗೊತ್ತಾಗಿಲ್ಲಲ್ಲ ಇದು. ಟೂಲ್ ಬಾಕ್ಸ್ ಎಲ್ಲ ಒಳ ಕೊಟ್ರಿ, ಇದೇನು ಹೊರ ಕೊಟ್ಟವ್ರೆ ಬೇಗ ಕಾಣ್ಲಿ ಅಂತಾನೆ. ಗಡಿ ಬಿಡಿ ನಮ್ಮಂತರಿ ಗಾಡಿ ಬಂದಾಗ ನಾವು ಹುಟ್ಟೇ ಇರಲಿಲ್ಲ ಬಿಡಿ, ಇನ್ನು ಯೋಗ್ಯತೆನೇ ಇಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ. ಸೇಲ್ ಗಿಲ್ ಮಾಡ್ತೀರಿ ಇದನ್ನ? ಅದು ಸೇಲ್ ಮಾಡೋದಿದ್ರೆ ನಾ ತಗೊಂತೀನಿ, ಅದಕ್ಕೆ ಸೇಲಿಂಗ್ ಇಲ್ಲ. ಹೋಗಿದ್ರೆ ಹೋಗಬೇಕಿತ್ತು, ನಾನು ಉಳಿಸ್ಕೊಂಡು ಇರ್ಲಿ ಅಂತ ಉಳಿಸ್ಕೊಂಡು. ಬುದ್ಧಿವಂತಲ್ಲೇ ನೀನು, ಅದಕ್ಕೆ ಉಳಿಸ್ಕೊಂಡಿದೀಯಾ. ಕೆಲವು ದಡ್ಡ ಮಕ್ಕಳು ಅಮೌಂಟಿಗೆ ಸಿಗುತ್ತಂತ ಮಾರ್ಬಿಡ್ತಾರೆ, ಈಗ ಹುಡುಕಿದ್ರೆ ಸಿಗ್ತಾವ. ಗೇರ್ ಸ್ಟಾರ್ಟ್ ಮಾಡ್ಬೋದಾ? ಏನಲ್ಲಿ ಇಂಥ ವಿಷಯ ಹೇಳ್ತಿದೀಯಾ? ಬಾರಿ ಬಿಡ. ಏನು ಗಾಡಿ ಗುರು ಇದು, ಎಷ್ಟು ಬಾಂಬ್ ಆಗಿದೆ ಗಾಡಿ ಅಂತೂ. ಅದ್ರ ಲುಕ್, ಈ ಲುಕ್ ಮುಂದೆ ಯಾವ ಹುಡುಗಿ ಲುಕ್ ತಗೊಂಡು ಏನು ಮಾಡ್ತೀಯ? ಬೇಬಿ ನೋಡಿದ್ರೆ ನೋಡಿದವ್ರಿಗೆಲ್ಲ ಲವ್ ಆಯ್ತು. ನಿಮ್ಮ ಬೇಬಿ ನೋಡಿ ನನಗೆ ಲವ್ ಆಯ್ತು. ಒಂದಿನಾದ್ರೂ ಬಿಟ್ಕೊಡಂದ್ರೆ ಬಿಟ್ಕೊಡಂಗಿಲ್ಲ ನೀನು. ಗಾಡಿನೂ ಬೇಬಿನೂ ಒಂದ್ ದಿವಸದ ಮೆಟ್ಟಿಗೆ ಗಾಡಿ ಕೇಳಬಾರ್ದು. ನಿಮ್ ಬೇಬಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಈ ಬೇಬಿ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರೋದು ನನಗೆ. ಇವತ್ತು ರಾತ್ರಿ ಅವಳು ನಂಗೆ ಬೇಕು. ನಮಗೆ ಈ ತರ ಭಕ್ತಿ ಎಲ್ಲ ಹಿಂದ್ಗಡೆ ಇರೋನು ಯಾವ ಮೇಲೆ ಅಷ್ಟೊಂದು ನಂಬಿಕೆ ಇರುತ್ತೆ ನಿನಗೆ? ಜಗತ್ತಲ್ಲಿ ಫ್ರೆಂಡ್ ಒಬ್ಬರೇ ನಂಬನೆ ಅಂತ ಭಕ್ತಿನ ಮಗ. ಬಾ, ಏನ್ ಡೈಲಾಗ್ ಹೇಳ್ದಲೆ. ಆರಾಮ ಹಾಕ್ಸಿಟ್ಟು ಒಂದು ಲಾಂಗ್ ಇಟ್ಕೊಂಡ್ಬಿಡಲಿ, ಅವನಲ್ಲಿ ಎಕ್ಸ್ಟ್ರಾ ಮಾತ್ರ ತೆಗೆದು ಚುಚ್ಚಿಬಿಡು. ಇದು ಸಸ್ಪೆನ್ಷನ್ ಅಡ್ಜಸ್ಟಬಲ್, ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್. ಇನ್ನೊಂದು ಏನ್ ಮಗ ಅಂದ್ರೆ, ಈ ಫ್ರೆಂಡ್ಶಿಪ್ ಅಂದ್ರೆ ನನ್ ಜೊತೆಲಿ ಹುಡುಗರು ಇದಾರೆ ಮಗ, ಇಲ್ಲ ಅಂತಿಲ್ಲ. ದಿನ ಜೊತೆಲಿ ಇದ್ಕೊಂಡು 24 hours ಜೊತೆಲಿ ಇದ್ರೆ ನಮ್ಮ ಪ್ಲಸ್ ಏನು ಮೈನಸ್ ಏನು ಅಂತ ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಟೈಮ್ ಬಂದಾಗ ಅವ್ರಿಗೆ ಯಾವ ತರ ಬೇಕು ಆ ತರ ಮ್ಯಾನಿಪುಲೇಟ್ ಮಾಡ್ಕೊಂಡು ನಮ್ಮನ್ನ ಬಕ್ರ ಮಾಡೋದು ಜಾಸ್ತಿ. ಈಗ ನಂದು ನಿಂದು ಫ್ರೆಂಡ್ಶಿಪ್ ಇದೆ ನೋಡು, ನಿಂದು ಊರ್ ಯಾವ್ದಂತ ಗೊತ್ತಿರ್ಲಿಲ್ಲ, ನಂದು ಊರ್ ಅಂತ ಯಾವ್ದಂತ ಗೊತ್ತಿರ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆದ್ರು, ಈಗ ಯಾವಾಗ ನಾವು ಸಿಗೋದ್ ರೇರ್ ಅನ್ಕೋ, ಸಿಗೋದ್ ಮಾತಾಡೋದು ರೇರ್ ಅನ್ಕೋ. ಬಟ್ ಸಿಕ್ಕಾಗ ಫೋನಲ್ಲಿ ಮಾತಾಡೋರ್ಗು ಸೇಮ್ ಬಾಂಡಿಂಗ್ ಇರುತ್ತಲ್ಲ, ಬಾಂಡಿಂಗ್ ಎಲ್ಲಿಗೆ ಹೋಗೋದು ಅಂತ ಬಾಂಡಿಂಗ್ ಬೇಕು ಮಗ ನನಗೆ. ಹಂಗೆ ಫುಲ್ ಆಗುತ್ತಲ್ಲ ಗುರು ಮೇಲಿಕ್ಕಿದು. ರೈಸ್ ಮಾಡ್ತಿದ್ರೆ ಹಂಗೆ ಮೇಲಕ್ಕೆ ಬರುತ್ತೆ. ಜಪಾನ್ ಇಂಜಿನ್ ಅಲ್ಲ ಮಗ ಇದು, ಅದಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿದೆ. ಜಪಾನ್ ಎಲ್ಲದೂ ನೋಡ್ತೀವಿ ವಿತ್ ತೈಲ ಸಮೇತ. ಜಪಾನ್ ಆಯಿಲ್ಗಳೆಲ್ಲ ಬಹಳ ಚೆನ್ನಾಗಿರುತ್ತಂತೆ, ಏರ್ ಆಯಿಲ್. ವಿಡಿಯೋಸ್, ಬೈಕ್ ವಿಡಿಯೋಸ್ ಚೆನ್ನಾಗಿರುತ್ತೆ. ನನಗೆ ಎಲ್ಲವನ್ನೂ ಹೇಳೋದು ಬರ್ರೆ ಡಬಲ್ ಮೀನಿಂಗ್ ವಿಡಿಯೋಗಳು ಮಾಡ್ತೆ ಅಂತಾನೆಲ್ಲ ನನಗೆ. ಈಗ ಹುಡುಗರ ಜೊತೆ ಇದ್ದಾಗ ಮಗ ಬೇಡ ಅಂದ್ರೂ ಬಂದ್ಬಿಡುತ್ತದು. ಅವ್ರು ನೋಡೋರು ಇವ್ ನಾವ ಹುಟ್ಟು ಕಚಡ ನನ್ ಮಕ್ಳು, ಗಲೀಜ್ ನನ್ ಮಕ್ಳು ಅನ್ಕೊಂಡ್ ಬಿಡ್ತಾರೆ. ನೋಡಮ್ಮ, ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿಗಳು, ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡಿರ್ತಾರಲ್ಲ, ಅವರಲ್ಲೂ ಮಹಾನ್ ಕಚಡ ಲೋಪಗಳು ಇರ್ತಾರೆ. ಆದ್ರೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅದೇ ತರ ತುಂಬಾ ಕೆಟ್ಟವರು ಅನ್ಸ್ಕೊಂಡಿರೋರ್ಗು ಒಳ್ಳೆ ಮನ್ಸಿರುತ್ತೆ, ಅದು ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ. ನಾಟ್ಕಾಡ ನನ್ ಮಕ್ಳ ತಾನೆ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಮನ್ಸಲ್ಲಿ ಇರೋದೇ ಅವ್ರ ಹೊರಗೆ ಬರೋದು. ನೀನ್ ನೆಕ್ಸ್ಟ್ ಎಕ್ಸಾಮ್ ಮುಗಿಸು ಮನೆಗೆ ಬಂದಾಗ ಖಂಡಿತ ಮೀಟ್ ಆಗ್ಲೇಬೇಕು. ಸರಿ ಬರೋಣ? ಸರಿ ನಾವು ಬರ್ತೀನಿ, ಹುಷಾರು. ಸರಿ ಬಾಯ್.